ಏನ್ರಿ ಅದು ಬೇಜವಾಬ್ದಾರಿತನ? 4 ದಿವಸದಿಂದ ನಮ್ಮ ಮನೆ ಹತ್ರ ಕಸ ತಗೊಂಡು ಹೋಗ್ಲಿಲ್ಲ. ನಮ್ಮ ಮೋರಿ ಬ್ಲಾಕ್ ಆಗಿ ಗಬ್ಬು ನಾತ ಹೊಡಿತಾ ಇದೆ. ನೀವುಗಳು ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ, ಆನ್ಲೈನ್ ಕಂಪ್ಲೇಂಟ್ ಕೊಟ್ರೆ ರಿಪ್ಲೈ ಮಾಡಲ್ಲ, ಆಫೀಸಿಗೆ ಬಂದ್ರೆ ಆಫೀಸರ್ ಸಿಗಲ್ಲ, ಓದ್ಲ ಹೊಡ್ಕೊಂಡು ಕೂತಿರ್ತೀರಾ ಇಲ್ಲಿ. ಹೌದು, ನಮ್ಮ ಏರಿಯಾದಲ್ಲೂ 2 ದಿನದಿಂದ ಕಸ ತೆಗ್ದಿಲ್ಲ, ಗಾಡಿಗಳೇ ಬಂದಿಲ್ಲ. ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಹೆಲ್ತ್ ಇನ್ಸ್ಪೆಕ್ಟರ್ನ ನೋಡ್ಬೇಕು ಅಂದ್ರೆ ನೋಡ್ದಂಗಾಗುತ್ತೆ. ಮನೆ ಹತ್ರ ಗಬ್ಬು ನಾರ್ತಾ ಇದೆ ಸ್ವಾಮಿ. ಹೌದು. ಏನದು ಗಲಾಟೆ? ಸರ್, ಇವ್ರ ಏರಿಯಾದಲ್ಲಿ ಕಸದ ಗಾಡಿ ಕಳಿಸಿಲ್ಲ ಅಂದ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದಾರೆ ಸರ್. ಯಾವ ಏರಿಯಾ? ಯಶವಂತಪುರ ರೀ. ನಿಮ್ದು? ಯಶವಂತಪುರ. ನಮ್ದು ಮೆತ್ತಿಕೆರೆ. ಯಶವಂತಪುರ. ಐಡಿ ಕೊಡಿ. ಹಾ ತಗೊಳ್ಳಿ. ಇದಲ್ಲ ರೀ. ಇದಾ? ಇದಲ್ಲ ರೀ, ಓಟ್ ಹಾಕಿರೋದಕ್ಕೆ ಐಡಿ ಕೊಡಿ. ಓಟ್ ಹಾಕಿರೋದಕ್ಕೆ ಐಡಿನಾ? ಇದು ಬೇರೆ ಹೊಸ ಕಾನೂನಾ? ನಾನು ಈ ಸರಿ ಓಟೇ ಹಾಕ್ಲಿಲ್ಲ. ಏನೋ ಲಾಂಗ್ ವೀಕೆಂಡ್, ಎಲೆಕ್ಷನ್ ಲೀವ್ ಬಂದಿತ್ತು, ಟೂರ್ ಮಾಡ್ಕೊಂಡ್ ಬಂದ್ವಿ, ಅದಕ್ಕೆ ಓಟ್ ಹಾಕಕ್ಕಾಗ್ಲಿಲ್ಲ. ವಾಟ್ ಯು ಡು? ನಾನು ನನ್ನ ಮನೇಲಿ ಪ್ರೋಗ್ರಾಮ್ ಇತ್ತು, ಹಾಕಕ್ಕಾಗಿಲ್ಲ. ಸರ್, ಏನೋ ಕೆಲಸ ಬಂತು, ಅರ್ಜೆಂಟಾಗಿ ಹೋಗ್ಬೇಕಾಗಿತ್ತು ಸರ್. ನನ್ನ ಮಗಳು ಮದುವೆ ಮಾಡ್ತಾ ಇದೀವಿ ಸಾಹೇಬ್ರೆ, ನಾವು ಓಟ್ ಹಾಕಕ್ಕಾಗ್ಲಿಲ್ಲ. ಅಲ್ಲ, ನೀವುಗಳೆಲ್ಲ ಎಜುಕೇಟೆಡ್ ಆಗ್ಬಿಟ್ಟು ಇಷ್ಟು ಬೇಜವಾಬ್ದಾರಿಯಿಂದ ಓಟ್ ಹಾಕಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ನಿಮಗೇನಕ್ಕೆ ಬೇಕು ಕ್ಲೀನಿಂಗು? ಅಲ್ಲ, ನಾವುಗಳು ಓಟ್ ಹಾಕೋದಕ್ಕೂ ನೀವು ಕೆಲಸ ಮಾಡಿಸೋದಕ್ಕೂ ವಾರ್ಡ್ ಕ್ಲೀನ್ ಮಾಡಿಸೋದಕ್ಕೂ ಏನು ಸಂಬಂಧ? ಏನ್ ಸಂಬಂಧ ಅಂತ ಕೇಳ್ತಿರಲ್ಲ ರೀ. ನೀವು ಹಾಕೋ ಪ್ರತಿಯೊಂದು ಓಟ್ ಕೂಡ ವ್ಯಾಲ್ಯೂಬಲ್. ನೀವು ಹಾಕೋ ಓಟಿಂದಾನೆ ಇವತ್ತು ಒಳ್ಳೊಳ್ಳೆ ರಾಜಕಾರಣಿಗಳು ಬರ್ತಾರೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ. ನೀವುಗಳೇ ಓಟ್ ಹಾಕ್ಲಿಲ್ಲ ಅಂತಂದ್ರೆ ಯಾರೋ ಬರ್ತಾರೆ, ಏನೇನೋ ಮಾಡ್ತಾರೆ. ಅದಕ್ಕೆ ಇವತ್ತು ನಮ್ಮ ರಾಜ್ಯ ಹಿಂಗಾಗಿರೋದು ನೋಡಿ. ನೆಕ್ಸ್ಟ್ ಟೈಮ್ ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಬಂದ್ರೆ ಓಟ್ ಹಾಕಿರೋ ಐಡಿನ ತಗೊಂಡ್ ಬಂದು ತೋರಿಸಿದ್ರೆ ಮಾತ್ರ ನಿಮ್ ಕಂಪ್ಲೇಂಟ್ ನ ರಿಸೀವ್ ಮಾಡೋದು. ಅದರ್ವೈಸ್ ಇಲ್ಲಿ ನಿಮ್ ಕೆಲಸ ಏನೂ ಆಗಲ್ಲ. ನಡ್ರಿ ನಡೀರಿ.